ಬೇಕಾಗುತ್ತೇನೆ. ಇವನು ಈ ರಾಮನ ವೇಷಕ್ಕೆ ಕಾರಣವೇನಿರಬಹುದು? ಏನೇ ಇರಲಿ, ಮತ್ತೊಮ್ಮೆ ಭೇಟಿಯಾದಾಗ ಕೇಳಿದರಾಯ್ತು. ಮತ್ತೆ ಬರ್ತಾ ಇಲ್ಲ ಮುಂದ ಕಾಡಕ ನಾನು ಬರೋದಿಲ್ಲ ನಿನಗ ನೆನ್ಪಿದ್ರ ನೀನಾಡ ನನ್ನ ದಿಲ್. ಏನಾಯ್ತು? ಏನ ಬನಶಂಕರಿ ಕಪ್ಪಿ ವಟ 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 ಯಾಕ ವಟ ಹೊಡಿಸ್ಕೊಂಡ್ ನಿಂತಿ? ಏನ ಸಮಾಚಾರ? ಸಮಾಚಾರ ಗಿಮಾಚಾರ ಏನೂ ಇಲ್ಲ. ನನ್ನ ಮದ್ವೆ ಆಗ್ತೀಯ ಇಲ್ಲ ಅಷ್ಟು ಹೇಳ್ಬಿಡು, ಇಲ್ಲ ನೀರು ಬಿಡು, ಮೇನ್ ಬಸ್ತ್ರ ಮದ್ವೆ ಆಗ್ಬಿಡ್ಲ. ತಡಕ 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 ವಸಿ ತಡಕ 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 ಬನಶಂಕರಿ ಮದ್ವೆಗೆ ಯಾಕೆ ಅವಸರ ಪಡ್ತ? ಅಂದ್ರೆ ನಮ್ಗೆ ಇನ್ನೂ ಮದ್ವೆ ವಯಸ್ಸು ಆಗಲ್ಲ ಅಂತ ಏನು? ಈಗಿರಷ್ಟು ಸುಖ ಮಜಾ ಎಲ್ಲ ಇರೋದಿಲ್ಲ. ಇನ್ನು ನಮ್ಮಣ್ಣ ತಮ್ಮ ಕುಂತಾರಲ್ಲ ಇವ್ರನ್ನ ಕೇಳು. ಹೌದಪ್ಪ, ಈ ಸುಖ ಅಂತ ಹೇಳಿ ಕಡೆ ಕೈ ಕೊಟ್ರಲ್ಲಪ್ಪ ಮಾರಯ್ಯ. ಅದಕ್ಕೆ ಯಾಕೆ ಎದರ್ತ? ನಾನು ಅದೇನ ಡಾಕ್ಟ್ರ್, ಒಂದು ಕೊಡ ಬದ್ದ ಎರಡು ಕೊಟ್ಟನಪ್ಪ ಅಂದ್ರ ಎಲ್ಲ ವಾಸಿ ಆಗ್ತೈತಿ ನೋಡು. ಮನಸ್ನಾಗ ಇಲ್ಲ, ನಿನ್ ಮನಸ್ನಾಗ ಐತಿಲ್ಲ, ಅದಕ್ಕ ಹೇಳಿದ್ನೆ. ನೋಡ್ಬೋದ ನೀ ಹಿಂಗೆ ಮುಂದಕ್ಕೆ ಹಾಕ್ತೆ ಅಂದ್ರ ನಮ್ಮ ಅಪ್ಪನ ಬೇರೆ ಮದುವೆ ಮಾಡ್ಬಿಡ್ತಾನ. ಲಗ್ನ ಆದ್ರೆ ಏನಂತ? ಮತ್ತೆ ಹೊಳ್ಳಿ ಲಗ್ನ ಆಗೋಣ. ಮತ್ತೆ ಹೊಳ್ಳಿ ಲಗ್ನ ಆಗೋದು ಯಾವಾಗ? ಹೊಳ್ಳಿ ಮತ್ತೆ ಲಗ್ನ ಯಾವಾಗ ಆಗುತ್ತ? ಯಾವಾಗ ಯಾವಾಗ? ಯಾವಾಗಂದ್ರ ಗಂಡ ಸತ್ರ 60 ವರ್ಷ ಮದ್ವೆ ಅಂತಾರಲ್ಲ ಅದು. ನಾನು ಹೇಳಿದ್ದು 60 ವರ್ಷ ಆದ್ಮೇಲೆ ಮಾಡ್ಕೊಳಮ್ಮ ಅಂತ. ನೋಡ್ ಡಾಕ್ಟ್ರ, ಕಡ್ಡಿ ಮುರ್ದಾಗ ಮಾತಾಡ್ಬೇಡ. ನೀನ್ ಮದ್ವೆ ಆಗ್ತಿಲ್ಲ ಅಷ್ಟು ಹೇಳ್ಬಿಡು, ಇಲ್ಲಂದ್ರೆ ಯಾವ ಕೊಡ್ರ ಓಡೋಗ್ಬಿಡ್ತೀನಿ ನೋಡು. ಏ ತಡಕ 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 ಓಡಿ ಗೀಡಿ ಹೋಗಕ್ ಹೋಗ್ಬೇಡ. ಒಂದ ತಿಂಗಳು ತಡಿ, ನಿನ್ ಕೊರಳಾಗ ತಾಳಿ ಕಟ್ಟೇ ಬಿಡ್ತೀನಿ. ಹೌದು, ನನ್ನ ರಾಜ ರವಿಕೋಟೆ ತೇಜ. ಹೌದೇನೇ ನನ್ನ ಗುಲಾಬಿ? రాజమండ్రి మంజరి మాయమ్మ పేరు తలవ నోడు లేరు వేసిరి కళాకారుల ఫ్యామిలీ మరి ఏ కచ్చ కడిత నిద్ర పోదు నిండు రాత్రి కుర్చీని మాట్లాడేది
ನಾನ್ ನಾಟಕ ಪ್ಯಾಟಿಗೆ ಹೋಗಿ ಬರ್ತೀನಿ. ಆಯ್ತು ಹೋಗ. ಟಾಟಾ ಟಾಟಾ. ಬಾಯ್ ಬಾಯ್. ಹೋಗಿ ಬರೋಣ ಮಾವ. ಬಾಯ. ಹೋಗ್. ದೊಡ್ಡ ಮನೆಗೆ ಕೊಟ್ಟೇನಂತ ನಮ್ಮವ್ವನ ಒಳಿ ಕಳಿಸ್ಯಾನ. ನಮ್ಮ ಮನೆಗೆ ಕೇಳಿದ್ರೆ ನಾನೆಲ್ಲ ಕೊಡ್ತಿದ್ದೇನೆ ನಿನ್ನ ಸಾಲ ಆಗಣ್ಣ ಒಡತನಾನ ಈಗ ಅನತಾನ ಅದು ದೊಡ್ಡ ಮನೆತಾನ ಅವ ಕೊಟ್ಟನಂತ ಮದುವೆ ಆದೇನ ರಾಣಿ. ಹಳೆ ಮಾಲ್ ದಿನ ಬೀದಿಯಲ್ಲಿ ನೋಡ್ರೆ ನೋಡು ಇಂಥ ಬ್ಯೂಟಿ ದಿನ ರಾತ್ರಿ ನಮಗ್ ಕನಸ ಬಿಡ್ತಾಳೆ ನೋಡು ಬ್ಯೂಟಿ ದಿನ ರಾತ್ರಿ ಇಂಥ ಬ್ಯೂಟಿ. ಅಯ್ಯೋ ನನ್ ಚಲುದಾಡಿ ಸಡ್ಲಾತ್ರು ಸಡ್ಲಾತು. ನೀನ ಮೇನ್ ಬಸ್ತಿ. ನೀನ ಬನಶಂಕರಿ ನಾನ ಮೇನ್ ಬಸ್ತಿ. ಹೆಂಗೈತಿ ಮಂಗಳೂರು ಹವಾ? ಆ ಮಂಗಳೂರು ಸುದ್ದಿ ಕೇಳಬೇಡ ಬನಶಂಕರಿ, ಆ ಅವ ಸುದ್ದಿ ಕೇಳಬೇಡ. ಯಾಕ ಏನಾಯ್ತು? ಬರೀ ನಮ್ಮ ಮಗ್ರಬ್ ಕಾಕಂದು ಅದು ಏನಂತಾರಲ್ಲ ಊಸ್ ಕುಡ್ದು 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 ಹೊಟ್ಟೆ ಮದು ಉಬ್ಬೈತೆ. ಎಲ್ಲಿ ಕಾಣಿಸೋದಿಲ್ಲ? ಅಲ್ಲೆಲ್ಲ ಕುಂತಿರ್ಬೇಕು, ಅಲ್ಲೇ ಕಾಣಿಸ್ತೈತೆ. ಏನ್ ಕೇಳ್ತೆ ಕೇಳು, ಏನ್ ಕೇಳ್ತಿ ಕೇಳ ನೀನೇ. ಕರೆಕ್ಟಾಗಿ ಕೇಳು. ಆ? ಏನ್ ಕೇಳ್ಬೇಕು? ಏನೋ ಕೇಳು. ಅಲ್ಲ ಸೀದಾ ಕೇಳ, ಏನೋ ಡೊಂಕ ಕೇಳ. ಅಲ್ಲ ನಿಂಗೆ ಹ್ಯಾಂಗ ಗಾವ ಬರ್ತೈತಿ ಹಂಗ ಕೇಳು. ನನಗ ಸೀದಾ ಗಾವತ್ತೆ ಸೀದಾ ಕೇಳತ್. ನನ್ನ ಮದುವೆ ಮಾಡಿಕೋಬೇಕಂತ ಮಾಡಿದ ಹೆಂಗವ ನೀನು? ಅಲ್ರಿ ಈ ಗಿರಾಕಿ ಮಂಗಳೂರ್ ಹೋಗಿ ರೊಕ್ಕ ಬಾಳ ತಂದಂಗ ಕಾಣಿಸ್ತೈತಿ. ಚಂದ ಬೋಳಿಸಿದ್ರೆ ಆಯ್ತು. ಯಾಕ ಬನಶಂಕರಿ ಗಪ್ಪು ನಿಂತಲ್ಲ ಎದಕ್ಕ? ಮೂಕರಾಗಿ ನಿಂತ್ರೆ ಪ್ರೀತಿ ಐತಿ ಅಂತ ಅರ್ಥ. ಹಂಗಾದ್ರ ಒಡಿ ಒಂದು ಶಾಕಿನ ಮಜ್ಜಿಗೆ ಬಾದಾಮಿ ಪೀಸ ನೀ ಬಾಳ ನೈಸ ಗುಡಿಯಾಳ ಹುಡುಗರಿಗೆ ಕೊಡಬಾರ ಕಿಸ್ಸ ಚಲುವಿನ ಚಿತ್ತಾರ ಬೆಳಗಿದಾಗ Thank you.
ಕೇಳ್ರಿ, ಸತ್ಯವಂತನ ಹೆಂಡತಿ ಶಬರಿ ನಾಳೆ ತಾನು ಶೀಲಗೆಟ್ಟಿಲ್ಲ, ತನ್ನ ಮೈದುನರ ಜೊತೆ ಸಂಬಂಧ ಇಲ್ಲ ಅಂತೇಳಿ ಹುತ್ತದಲ್ಲಿ ಕೈ ಇಟ್ಟು ನಾನು ಶೀಲವಂತೆ ಎಂದು ಸಾಬೀತು ಪಡಿಸಕ ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆ ಆಗುತ್ತಾಳಪ್ಪೋ ಕೇಳ್ರಿ. ಶಬರಿ ಅವರ ಈ ಉತ್ತಿನ ಕೈ ಹಾಕ್ಬೇಡ್ರಿ, ಯಾಕಂದ್ರೆ ಇದ್ರೊಳಗ ದೊಡ್ಡ ಘಟ ಸೇರ್ಪ ಐತಿ. ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಏನ್ ಮಾಡ್ತೀರಿ? ಶಬರಿ, ನಾನು ನಿಜ ಹೇಳಬೇಕು ಅಂತಂದ್ರೆ ಇದ್ರಲ್ಲಿ ನಾನೇನಾದ್ರೂ ಹುತ್ತದಲ್ಲಿ ಕೈ ಇಟ್ಟಿದ್ರೆ ನಾನು ಚಾರಣಿನೇ ಆಗಿದ್ದೆ ಅಂತಂದ್ರೆ ಆ ನಾಗ ದೇವತೆ ನನ್ನನ್ನು ಕಚ್ಚಿ ಸಾಯಿಸಲಿ. ನಾನು ಗರತಿಯಾಗಿದ್ದೆ ನಿಜವಾದ್ರೆ ಆ ತಾಯಿ ನನ್ನನ್ನು ಬದುಕಿಸಲಿ. ಆಯ್ತ್ರಿ ಅವರ, ನಿಮ್ಮಷ್ಟು ತಿಳಿದವ್ರು ನಾವಲ್ ಬಿಡ್ರಿ. ಚಾಲು ಮಾಡ್ರಿ. ತಾಯಿ ನಾಗಮ್ಮ, ನಾನು ಜಾರಣಿನೇ ಆಗಿದ್ರೆ ನನ್ನನ್ನ ಕಚ್ಚಿ ನೀನು ಸಾಯಿಸಿಬಿಡಮ್ಮ. ಒಂದು ವೇಳೆ ನಾನು ಗರತಿ ಆಗಿದ್ದೆ ನಿಜವಾದ್ರೆ ನನ್ನನ್ನ ಬದುಕ್ಸಮ್ಮ. ನಾಗಮ್ಮ, ನಾನು ಗರತಿ ಅಂತ ನೀನು ಸಾಬೀತು ಮಾಡಿಸ್ಬಿಟ್ಟೆ ತಾಯಿ. ನನ್ನನ್ನು ಉಳಿಸ್ಬಿಟ್ಟೆ ಅಮ್ಮ, ನನ್ನನ್ನು ಉಳಿಸ್ಬಿಟ್ಟೆ. ಹತ್ತಿಗೆ ಹೇ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಹತ್ತಿಗೆ ಹೇ, ನಾನೇ ಕಾರಣ. ಕ್ಷಮಿಸಿ ಹತ್ತಿಗೆ, ನನ್ನನ್ನು ಕ್ಷಮಿಸಿ. ನಿನ್ನನ್ನು ಕ್ಷಮಿಸಲು ನಾನ್ಯಾರಪ್ಪ? ನಮ್ಮೆಲ್ಲರನ್ನು ಕ್ಷಮಿಸಲು ಆ ದೇವರ ಬಿದ್ದಾನಪ್ಪ ಮೇಲೆ. ಇರಲಿ ಹತ್ತಿಗೆ, ಕ್ಷಮಿಸಿ ಹತ್ತಿಗೆ. ಶಬರಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ ಎಂದಿದ್ದಾರೆ ಬಲ್ಲವರು. ಆದರೆ ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ ಶಬರಿ, ನಾನು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಹೋಗ್ಲಿ ಬಿಡಿ ಸ್ವಾಮಿ, ಇದೆಲ್ಲ ದೇವರ ಆಟ. ದೇವರ ಇಚ್ಛೆ ಏನಿತ್ತೋ ಅದೇ ಆಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಿಜಕ್ಕೂ ನಮ್ ಶಬರಿ ಜಾರಣಿ ಅಲ್ಲ, ಗರತಿ ಅಂತ ತೋರಿಸ್ಕೊಟ್ಟು ಬಿಟ್ರು. ಸಹೋದರ ಜಮದಗ್ನಿ ಸಂಪತ್ ಅಣ್ಣ
ಯಾರಪ್ಪ ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ಹೆಣ. ನಮ್ಮ ಹೆಣ ಉಳಿದೊಳಕ್ಕೆ ನಾವೇನು ತಪ್ಪು ಮಾಡಿದ್ದೇವೆ? ಹಿಂದೆ ನೀವೇ ನನ್ನ ತಂದೆ ತಾಯಿ ಕೊಂದಿದ್ದರೆಂದು ನಿಮ್ಮ ರುಂಡವನ್ನು ಚಂಡಾಡಲು ಬಂದಿದ್ದೇನೆ. ಯಾರಪ್ಪ ನಿನ್ನ ತಂದೆ ತಾಯಿಗಳು? ರಾಜಶೇಖರ್ ರತ್ನದೇವಿನೇ ನನ್ನ ತಾಯಿ ತಂದೆ. ಅಂದರೆ ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಅಗ್ನಿದೇವ. ಅಗ್ನಿದೇವನ? ಅಗ್ನಿದೇವ ಜಮದಗ್ನಿ ಇಬ್ಬರು ಈ ಒಂದ ರಕ್ತದಲ್ಲಿ ಜನಿಸಿ ಬಂದ ಸಹೋದರರು. ನಾವೇ ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದಂದು ಯಾರಪ್ಪ ನಿನಗೆ ಹೇಳಿದವರು? ದೇಸಾಯಿ ಗೌಡ ಪಾಟೀಲ್ ಹೇಳಿದ್ದಾರೆ ನೀವೇ ನನ್ನ ತಂದೆ ತಾಯಿಯನ್ನು ಕೊಂದಿದ್ದೆಂದು. ಆ ದೇಸಾಯಿ ಗೌಡ ಪಾಟೀಲನೇ ನಿನ್ನ ತಂದೆ ತಾಯಿಗಳನ್ನು ಕೊಂದವರು. ಏನು ಮಾತನಾಡ್ತಿರುವಿರಿ ನೀವು? ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿಮ್ಮ ತಂದೆ ತಾಯಿಗಳನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರಪ್ಪ. ಬೆಂಕಿ ಹಚ್ಚಿದರು. ಅವಳಿ ಮಕ್ಕಳಾದ ನಿಮ್ಮಿಬ್ಬರಲ್ಲಿ ಜಮದಗ್ನಿ ನಾನೇ ಎತ್ತಿಕೊಂಡು ಬಂದು ಸಾಕಿದೆ. ಸತ್ತು ಹೋಗಿ ತಂದ ತಿಳಿದ ಇನ್ನೊಂದು ಕೂಸೆ ನೀನಪ್ಪ. ಇನ್ನೊಂದು ಕೂಸೆ ನೀನು. ಅಗ್ನಿದೇವ ನೀನು ಇಬ್ಬರು ಒಂದ ಹೊಟ್ಟದಲ್ಲಿ ಜನಿಸಿದ ಸಹೋದರರು. ಅಗ್ನಿದೇವ ನೀನು ಒಡ ಹುಟ್ಟಿದ ಸಹೋದರರಪ್ಪ. ಅಣ್ಣ ಏನು ಮಾತನಾಡ್ತಿರುವಿರಿ ನೀವು? ಅಣ್ಣ ತಮ್ಮ ಲೇ ಮಗನ ದೇಸಾಯಿ ಗೌಡ, ಇನ್ನು ಮುಂದೆ ನೀನು ನಿನ್ನ ತಾಯಿ ಭೂಲೋಕದಲ್ಲಿ ಗರ್ಭರಿದ್ದನು. ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ ಮಗನೇ, ನಿನ್ನನ್ನು ಸುಮ್ಮನೆ ಬಿಡಲಾರೆ. ನೀನು ಹಾತಾಳ ಪಿತಳ ಪಾತಾಳದಲ್ಲಿ ಅಡಿಗೆ ಕುಳಿತರು. ಈಗ ಬರುತ್ತಿದ್ದರೆ ನಿನ್ನ ಪ್ರಾಣ ತೆಗೆಯರು. ಅವರ ಊರಿಗಾಗಿ ಯಾರು ನೀನು ನಿಂತು, ಇಲ್ಲದಿದ್ದರೆ ಶೂಟ್ ಮಾಡಿ ಬಿಡುತ್ತೇನೆ. ಇದೇನಿದು ಪಾಟೀಲ, ನೀನು ಮಾಡುತ್ತಿರುವ ಹೇಸಿ ಕೆಲಸ? ಹೇಸಿ ಕೆಲಸ ಹಣ್ಣ ಹಾಕಿ ಸಾಕಿ ಸಲಹಿದ ನನ್ನ ಮನೆಯಿಂದ ಹಣ ದೋಚಿಕೊಂಡು ಹೋಗುವುದು ಹೇಸಿ ಕೆಲಸ ಅಲ್ವೇ? ಈ ಆಸ್ತಿಯನ್ನು ನೀನು ಸ್ವಂತ ದುಡಿದು ಗಳಿಸಿರುವೆಯಾ? ನಾನು ದುಡಿಯದೆ ನಿಮ್ಮಪ್ಪ ದುಡಿದು ಗಳಿಸಿರುವನ? ಈ ನಮ್ಮಪ್ಪನ ಆಸ್ತಿ ದುಡಿದ ಗೊತ್ತಿದ್ದೆ ಎಂದೇ ಹಣ ತೆಗೆದುಕೊಂಡು ಹೋಗ್ತಾ ಇರೋದು. ಏನಂದ್ರೆ ಇದು ನಮ್ಮಪ್ಪನ ಆಸ್ತಿ ಎಂದೇ. ನನ್ನ ಆಸ್ತಿ ನಿಮ್ಮಪ್ಪನ ಆಸ್ತಿ ಹೇಗಾಗುತ್ತದಲ್ಲ? ನೀನು ನಮ್ಮಪ್ಪನ ಕೊಂದಂತೆ ನಾನು ಈಗ ನಿನ್ನ ಕೊಂದರೆ ಇದೇ ನನ್ನ ಆಸ್ತಿ ಅಲ್ಲವೇ? ಏನ್ ಮಾತನಾಡುತ್ತಿರುವೆ ಪಾಟೀಲ? ನಿಜವನ್ನೇ ಮಾತನಾಡುತ್ತಿದ್ದೇನೆ ದೇಸಾಯಿ ಗೌಡ. ಹಿಂದೆ ನೀನು ಕೊಲೆ ಮಾಡಿದ ಸುರಪತಿ ಅಂದ್ರೆ ಯಾರೆಂದು ತಿಳಿದುಕೊಂಡಿರುವೆಯಾ? ನಾನು ಕೆಲಸ ಮಾಡುತ್ತಿರುವ ಫ್ಯಾಕ್ಟರಿಯ ಯಜಮಾನ. ಆ ಫ್ಯಾಕ್ಟರಿ ಯಜಮಾನ ಮಗನೇ ಈ ಸುರೇಂದ್ರ ಪಾಟೀಲ. ಏ ದೇಸಾಯಿ ಗೌಡ, ಮುಗಿಯಿತು ನಿನ್ನ ಕತೆ. ನನ್ನನ್ನೇನು ಮಾಡಬೇಡ ಪಾಟೀಲ. ನಿನಗೇನು ಬೇಕು ಕೇಳು, ಕೊಡುತ್ತೇನೆ. ನನಗೆ ನಿನ್ನ ತಂಗಿ ರೇಣುಕಾಳನ್ನು ಕೊಟ್ಟು ಮದುವೆ ಮಾಡಬೇಕು.
ನನ್ನ ತಂಗಿ ರೇಣುಕಾಳನ್ನು ಖಂಡಿತವಾಗಿ ನಿನಗೆ ಕೊಟ್ಟು ಮದುವೆ ಮಾಡಿ ಕೊಡುತ್ತೇನೆ. ಲೇ ದೇಸಾಯಿಗೌಡ, ನನ್ನ ಹೆಸರನ್ನೆತ್ತಿ ಕೂಗುವಷ್ಟು ಧೈರ್ಯ ಬಂದಿದ್ದೇನೆ. ನಿನ್ನ ಹೆಸರು ಅಷ್ಟೇ ಏಕೆ ನಿಮ್ಮಪ್ಪನ ಹೆಸರತ್ತಿ ಕರೆಯುತ್ತೇನೆ. ಲೇ ಬಡಕುಂಡಿಗಳೇ, ಇಲ್ಲಿಗೆ ಏಕೆ ಬಂದಿರುವರೆ? ನಿಮ್ಮ ತಲೆ ಕೆಡು, ಕಸ ತುಟ್ಟಿಗೆ ನಿಮ್ಮ ದೇಹ ಉರುಳಿಸಿ ನರಿ ನಾಯಿಗಳು ಆಗಲು ಬಂದಿದ್ದೇವೆ. ಅವಳ ಹುಲಿಗಳಾಗಿ ಅವಳ ಹುಲಿಗೆ ಲೇ ಅಗ್ನಿದೇವ, ಲೇ ಜಮದಗ್ನಿ, ಹಾಳಿ ಹುಲಿಗಳನ್ನ ನಾವೆಂದು ನೀವಿಬ್ಬರು ನಿಗರಾಡಿದರೆ ನಿಮಗೆ ನಿಮ್ಮಪ್ಪನ ಸೇರಬೇಕಾಗುತ್ತದೆ ಈ ಪಾಟೀಲನ ಕೈಯಲ್ಲಿ. ನೀಗಿರಿ ಹೋಗೋದಕ್ಕಿಂತ ಪೂರ್ವದಲ್ಲಿ ನಿಮ್ಮಿಬ್ಬರ ಶಿರಾದ ರಕ್ತ ಕುಡಿಯಲು ಬಿಡಲಾರ ಈ ಅವಳಿ ಹುಲಿಗಳು. ಹೊಡ ಹುಟ್ಟಿದ ಸಹೋದರರು ಲೇ ಜಮದಗ್ನಿ, ಅಗ್ನಿದೇವ, ನಿಮ್ಮಂತೆ ಅವಳಿ ಹುಲಿಗಳು ಒಡ ಹುಟ್ಟಿದ ಸಹೋದರರೆಂದು ನಿಗಿರಾಡಿದ ನಿಮ್ಮಂತ ಎಷ್ಟೋ ಹರೆಯದ ಹುಂಬರನ್ನು ಹುಗ್ಗಿದು ಹುಗ್ಗಿ ಹುಟ್ಟಿದ್ದಾರೆ ಈ ದೇಸಾಯಿಗೌಡ ಪಾಟೀಲ. ಅದನ್ನೆಲ್ಲ ಅರಿಯದ ಅವಿವೇಕಿಗಳು ನೀವಾದರೆ ಇಲ್ಲಿಂದ ಸುಮ್ಮನೆ ಹೊರಟು ಹೋಗಿರಿ. ಹೊರಟು ಹೋಗಲು ಬಂದಿಲ್ಲ ದೇಸಾಯಿಗೌಡ, ನಿಮ್ಮ ರುಂಡವನ್ನು ಚಂಡಾಡಲು ಬಂದಿದ್ದೇನೆ. ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಮ ರೋಮದಲ್ಲಿ ರಕ್ತವನ್ನು ಕುದಿಯುತ್ತದೆ. ನೀನು ನನ್ನ ಮುಂದೆ ನಿಂತಷ್ಟು ನನ್ನ ಕೋಪ ಕೆರಳಿ ಉಕ್ಕುತ್ತದೆ. ಅದಕ್ಕೆ ನನ್ನ ಮುಂದೆ ನಿಲ್ಲಬೇಡ, ನನ್ನ ಮುಂದೆ ನಿಲ್ಲಬೇಡ. ಹೊಂಡ ಪುರುಷರ ಗಂಡ, ಗಂಡು ಹುಲಿಗಳ ಮಿಂಡನಾದ ಈ ಜಮದಗ್ನಿಯ ಪೈಪೋಟಿಯಾಗಿ ನಿಲ್ಲುವೆಯಾ? ಆರಾಮ್ ಖೋರ, ಮುಗಿಯಿತು ಮುಗಿಯಿತು ನಿನ್ನ ಕಥೆ. ಆ! 22 ವರ್ಷದ ಹಿಂದೆ ನನ್ನ ಹೊಟ್ಟೆಯಲ್ಲಿ ಉರಿತಾ ಇರೋದು ಸೇಡಿನ ಕೆಂಡ ಇಂದು ನಂದಿ ಹೋಯಿತು. ನಡೆತಮ್ಮ ನಡೆ, ಮನೆಗೆ ಹೋಗೋಣ. ಜಮದಗ್ನಿ, ಮತ್ತೇಗೆ ತಡ, ಆರ ಬದಲಾಯಿಸಿ. ತಡೀರಿ ಜಮದಗ್ನಿ ಅಣ್ಣವ್ರ, ಇದ ಸಂಬಂಧರಾಗ ನಮ್ದೊಂದು ಮದುವೆ ಆಗ್ಬಿಡ್ಲಿ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಹುಟಗನೂರು ತಾತಗೂ ಹಾಗೂ ನಮ್ಮ ಮುದಿಯಮ್ಮರಮ್ಮ ತಾಯಿಗೂ ಮಂಗಳಾಡುತ್ತಾ ಜಯಪಾಲಿಸುತ್ತಿದ್ದು.
ಇಲ್ಲಿವರೆಗೆ ನಡೆದಂತಹ ಈ ಸುಂದರ ಸಾಮಾಜಿಕ ನಾಟಕವಾದ ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದ ನಾಟಕದ ಯಶಸ್ವಿಗೆ ಕಾರಣೀಭೂತರಾದಂತಹ ನಮ್ಮ ಮರಿಬಸವಲಿಂಗೇಶ್ವರ ನವತರಣ ನಾಟ್ಯ ಸಂಘದ ಮ್ಯಾನೇಜರ್ಗಳನ್ನ ಈಗ ದಯವಿಟ್ಟು ಎಲ್ಲಾ ಪಾತ್ರಧಾರಿಗಳು ಬಂದು ಸನ್ಮಾನವನ್ನ ನಡೆಸಿಕೊಡ್ಬೇಕು. ಇವರಿಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ವಿನೋದ್ ನಂಜಾಳ ಮತ್ತು ಮೌನೇಶ್ ಶಂಟಾಪುರ್ ಅವರು. ಮೌನೇಶ್ ಶಂಟಾಪುರ್. ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ತಮ್ಮ ಇಬ್ಬಾದ ಕಂಠದಿಂದ ಅತ್ಯಂತ ಮಧುರವಾದ ಗೀತೆಗಳನ್ನಾಡಿ ನಾಟಕಕ್ಕೆ ಶೋಭೆ ತಂದು ಕೊಟ್ಟಂತಹ ನಮ್ಮ ಭಾಗದ ಹೆಮ್ಮೆಯ SP ಜೂನಿಯರ್ SP ಬಾಲಸುಬ್ರಹ್ಮಣ್ಯದಲ್ಲಿ ಖ್ಯಾತಿ ಪಡೆದಂತಹ ಸಿದ್ದಯ್ಯನವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಚಿಕ್ಕ ಸನ್ಮಾನವನ್ನ ಸ್ವೀಕಾರ ಮಾಡಿಕೊಳ್ಬೇಕು. ಅದೇ ರೀತಿ ನಾಟಕದ ಉತ್ತರ ವಹಿಸಿಕೊಂಡಿರ್ತಕ್ಕಂತಹ ಶಿವರಾಜ್ ನಂದಿಯಾಳ್ ಮತ್ತು ಅಮಿತ್ ಶಿಕ್ಷಕರು ಸಹ ಕೊಡಬೇಕಾಗಿ ಶಿಕ್ಷಕರಿಗೆ ಜಮದಗ್ನಿ ಪಾಠ ಮಾಡಿದಂತ ಮಂಜುನಾಥ್ ನಂದಿಯಾಳ್ ಅವರು ಸನ್ಮಾನಿಸಬೇಕು. ಹರಕೆ ಕೊಟ್ಟಿದೆ, ವಿದ್ಯೆ ಕಲಿಸಿದೆ, ನನ್ನ ಬಾಳಿ ಗತ್ತಿಗೇರಿ ಪೂಜೆ ಬಂದದು ಕಣ್ಣಪ್ಪನು ಬಲಿದು ಕಣ್ಣ ಕೊಟ್ಟನಂತೆ ಕಣ್ಣ ಅವನು ದೇವರೆಂದು ಜಗದ ಜನರು ಕಾಣದ ಕೈಲಾಸ ನಾನು ಇಲ್ಲ, ಕಾಣದಿರುವ ದೇವರಿಗೆ ನಾ ಬಾಗಿಲ್ಲ, ಕಣ್ಣೆದುರಿಗೆ ಕಾಣುವ ಕಾರುಣ್ಯ ಹೊಂದಿರುವ ಸಮಾಜ ಕಟ್ಟುವ ಕಾರ್ಯ ನಿತ್ಯೆಯಿಂದ ಮಾಡುವ ಕುರುಡರಿಗೆ ಕುಂಟರಿಗೆ ದೀನ ದಲಿತ ಮಕ್ಕಳಿಗೆ ಅನ್ನ ವಸ್ತ್ರ ವಿದ್ಯೆ ಕೊಡುವ ನಿಜ ಪರೋಪಕಾರಿ ಕಲಿಪುರೇಶಿ ನನ್ನ